ಎಲ್ಲ ಅನ್ನದಾತರಿಗೂ ನಮಸ್ಕಾರ. ಪೊಲಿಟಿಕಲ್ ಮಸಾಲ ದೋಸೆಗೆ ಸ್ವಾಗತ, ಸುಸ್ವಾಗತ. ನಾನು ಕುರಿಬಾಂಡ್ ಸುನಿಲ್. ಇವತ್ತಿನ ವಿಚಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು. ರೈತರ ಬಗ್ಗೆ ಜಾಸ್ತಿ ಕಾಳಜಿ ಇರೋದು ಕಾಂಗ್ರೆಸ್ ಪಕ್ಷಕ್ಕೆ. ಕಾಂಗ್ರೆಸ್ನ ಪಕ್ಷಕ್ಕೆ ತುಂಬ ಕರುಣೆ ಅನುಕಂಪ ಅನ್ನೋದು ಇದೆ ರೈತರ ಬಗ್ಗೆ. BJP ಅವರು ಏನು ಮಾಡಿದ್ದಾರೆ, ಒಂದು ಪಟ್ಟಿನ ಕೊಡಕ್ಕೆ ಹೇಳಿ ಗೋಲಿಬಾರ್ ಮಾಡಿ ಸಾಯಿಸಿದ BJP. ರೈತರಿಗೆ ಗೋಲಿಬಾರ್ ಮಾಡಿ ಸಾಯಿಸಿದ್ರಂತೆ. ರೈತರಿಗೆ ಯಾರೋ BJP ಅವರು ಚಳಿ ಮಳೆ ಬೆಳೆ ಏನೂ ಇಲ್ದಿರೆ ಎಷ್ಟೋ ಜನ ಸತ್ತೋದ್ರಂತೆ. ಇವ್ರು ಹೇಳ್ತಾ ಇರೋಂಥದ್ದು BJP ಅವರು ಗೋಲಿಬಾರ್ ಮಾಡಿದ್ರಾ? ನಮಗೆ ಗೊತ್ತಿಲ್ಲ ಕಣಪ್ಪ. ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಹೇಳಿರೋಂಥದ್ದು. ಕಣ್ಣಿಂದ ನೋಡಿದ್ದು ಕಿವಿಯಿಂದ ಕೇಳಿದ್ದು ಮಾತ್ರ ನಾನು ಹೇಳ್ತಾ ಇರೋದು. ಇನ್ನು DK ಸಾಹೇಬರು ಮತ್ತು ಸಿದ್ದರಾಮಯ್ಯ ಸಾಹೇಬರು ಒಂದು ಜಾಗದಲ್ಲಿ ಸೇರಿದ್ರು, ಡಿನ್ನರ್ ಜಾಗದಲ್ಲಿ. ಏನು ಸರ್ ಹೆಂಗೆ ನಡೀತಾ ಇದೆ ನೀವು ದರ್ಬಾರು ಅಂತ DK ಸಾಹೇಬರು CM ಸಾಹೇಬರು ಕೇಳಿದ್ರು. CM ಸಾಹೇಬರು ಏನು ಹೇಳಿದ್ರು, ನಮ್ದೇನಿದೆಯಪ್ಪ ಎಲ್ಲ ದರ್ಬಾರು ಎಲ್ಲ ನಿಂದೆ ನಡೀತಾ ಇದೆಲ್ಲ ದರ್ಬಾರ್ ಇವಾಗ ಅಂತೇಳಿ ಕೌಂಟ್ರ್ ಕೊಟ್ಟರು ಅಂಥದ್ದು. ಇದು ವೈರಲ್ ಆಗಿಬಿಟ್ಟಿದೆ. DK ಸಾಹೇಬರು ಕೇಳಿದ್ದು ಹೆಂಗೆ ನಡೀತಾ ಇದೆ ನಿಮ್ಮ ದರ್ಬಾರು ಅಂತ CM ಹೇಳಿದ್ದು, ನಿಮ್ಮದೇ ಎಲ್ಲ ದರ್ಬಾರಪ್ಪ, ನಮ್ದೇನಿದೆ ಎಲ್ಲ ಅಂದುಬಿಟ್ಟು ಸುಮ್ಮನೆ ಆಗ್ಬಿಟ್ರು ಕಣಪ್ಪ. ಪಾಕಿಸ್ತಾನದಿಂದ ಮತ್ತೊಂದು ಅಟ್ಯಾಕ್ ಸಿಡ್ನಿ ಮೇಲೆ, ಆಸ್ಟ್ರೇಲಿಯಾದಲ್ಲಿರೋ ಸಿಡ್ನಿ ಮೇಲೆ ಆಗಿರುವಂಥ ಅಟ್ಯಾಕ್. ಸೊ ಅಲ್ಲಿ PM ಏನು ಹೇಳಿದ್ದಾರೆ ಅಂದರೆ, ಆಸ್ಟ್ರೇಲಿಯಾದವರು ಇದರದ್ದು ಸೇಡು ತೀರಿಸ್ಕೋತೀವಿ ನಾವು. ಪಾಕಿಸ್ತಾನ ಈಗ ಉಳಿಗಾಲ ಇಲ್ಲ, ಇನ್ನು ಮುಂದೆ ಪಾಕಿಸ್ತಾನ್ಗೆ ಉಳಿಗಾಲ ಇಲ್ಲ. ಭಾರತದ ಮೇಲೆ ಪಹಲ್ಗಾಮ್ ಒಳಗೆ ಅಟ್ಯಾಕ್ ಆಯಿತು, ಆಸ್ಟ್ರೇಲಿಯಾ ಆಯಿತು, ಈಗ ಅಮೇರಿಕಾದಲ್ಲಿ ಆಗ್ತಾ ಇದೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಸೊ ಹೀಗಾಗಿ ನಾವು ಸೇಡು ತೀರಿಸ್ಕೊತೀವಿ ಪಾಕಿಸ್ತಾನದ ಮೇಲೆ. ಇದರ ಲಿಂಕು ಯಾವುದ್ರ ಜೊತೆ ಇದೆ? ISI ಟೆರರಿಸ್ಟ್, ISI ಅವರಿಂದನೇ ಆಗ್ತಾ ಇರೋದು, ಅವ್ರದ್ದು ಲಿಂಕ್ ಇದೆ. ಇಲ್ಲಿ ಏನು ಕೊಲೆಗಳಾಯಿತು, ಯಾರಿಗೆ ಇಲ್ಲಿ ಸಾಯಿಸಿದ್ರು ಗುಂಡಿಟ್ಟು ಸಿಡ್ನಿಯಲ್ಲಿ, ಸೊ ಇದು ISI ಅವರ ಲಿಂಕ್ ಇರೋದ್ರಿಂದ ಪಾಕಿಸ್ತಾನ ಲಿಂಕ್ ಇದೆ. ಸೊ ಪಾಕಿಸ್ತಾನಿಗೆ ಉಳಿಗಾಲ ಇನ್ನಿಲ್ಲ, ಸರ್ವನಾಶ ಆಗೋ ಟೈಮ್ ಬಂತು ಪಾಕಿಸ್ತಾನಕ್ಕೆ. ಇನ್ನು ಪ್ರಿಯಾಂಕಾ ಗಾಂಧಿ ಅವರು ಹೇಳಿರೋಂಥದ್ದು, ದೆಹಲಿಯಲ್ಲಿ ಸಭೆಯಲ್ಲಿ ಹೇಳಿರೋಂಥದ್ದು ಪ್ರಿಯಾಂಕಾ ಗಾಂಧಿಯವರು, ಗಾಂಧೀಜಿಯವರು ನಮ್ಮ ಫ್ಯಾಮಿಲಿಯವರು ಅಲ್ಲ, ನಮ್ಮ ಫ್ಯಾಮಿಲಿ ಅಲ್ಲ ಅವರು. ಗಾಂಧೀಜಿ ಮಹಾತ್ಮ ಗಾಂಧಿಯವರು ನಮ್ಮ ಫ್ಯಾಮಿಲಿ ಥರ ಅಷ್ಟೇ. ಗಾಂಧಿ ಅಂತ ಹೆಸರಿದೆ, ಆದರೆ ನಮ್ಮ ಫ್ಯಾಮಿಲಿಯವರಲ್ಲ ಅವರು, ನಮ್ಮ ಫ್ಯಾಮಿಲಿ ಥರ ಅಂತ ಪ್ರಿಯಾಂಕಾ ಗಾಂಧಿಯವರು ಹೇಳಿರೋಂಥದ್ದು. ಎಲ್ರಿಗೂ ಶಾಕಿಂಗ್ ನ್ಯೂಸ್ ಇದು ಒಂಥರ. ಓಕೆ. ಇನ್ನು ಅಮೇರಿಕಾದಲ್ಲಿ ಯುವಕ ಒಬ್ಬನೇ ಅಲ್ಲ, ತುಂಬ ಜನ ಸೇರಿಕೊಂಡು ಒಂದು ಏನು ಮಾಡಿದ್ದಾರೆ ಅಂದರೆ ಹೋರಾಟ ಮಾಡ್ತಾ ಇದ್ದಾರೆ. ಯಾವ ಥರ ಹೋರಾಟ? ಹಂದಿ ಮರಿನ ಹಿಡ್ಕೊಂಡು ಇಸ್ಲಾಮಿಕ್ ಧರ್ಮದವರು ಯಾರು ಅಮೇರಿಕಾದಲ್ಲಿ ಇರಬಾರದು, ಯಾವ ದೇಶದವರು ಅವ್ರಿಗೆ ಸಪೋರ್ಟ್ ಮಾಡಬಾರ್ದು ಅಂತ ಹೇಳಿ ಹೋರಾಟ ಶುರು ಮಾಡಿದ್ದಾರೆ. ಅದು ಹಂದಿ ಮರಿನ ಹಿಡ್ಕೊಂಡು ಇಸ್ಲಾಮಿಕ್ ಧರ್ಮನ ಯಾರು ಸೇರಿಸಬಾರ್ದು ಹತ್ರ, ಯಾವ ದೇಶದವರು ಅವ್ರನ್ನ ಕರ್ಕೋಬೇಡಿ ಅಂಥೇಳಿ ಈಗ ಪ್ರಚಾರ ಶುರು ಮಾಡಿದ್ದಾರೆ, ಹೋರಾಟ ಶುರು ಮಾಡಿದ್ದಾರೆ ಅಮೇರಿಕಾದಲ್ಲಿ. ಇನ್ನು ಇವತ್ತಿನ ವಿಚಾರ ಇಷ್ಟ ಆಗಿತ್ತು. ಸುದ್ದಿಗಳಿಗೇನಪ್ಪ ಕಡಿಮೆ ಸಿಗ್ತಾನೆ ಇರ್ತವೆ. ಸೊ ಮತ್ತೆ ನಾಳೆ ತೊಗೊಂಬರ್ತೀನಿ. ಪೊಲಿಟಿಕಲ್ ಮಸಾಲ ದೋಸೆಯಲ್ಲಿ ಹೊಸ ವಿಚಾರಗಳು ನಾಳೆ ಸಿಗ್ತವೆ. ಓಕೆನಾ? ಹೋಗ್ಬರ್ತೀನಿ ನನ್ನದ ಹತ್ರ. ಇವತ್ತು ಯಾರ್ಯಾರು ಪೊಲಿಟಿಕಲ್ ಮಸಾಲ ದೋಸೆ ನೋಡಿದ್ರು ಎಲ್ರಿಗೂ ಧನ್ಯವಾದಗಳು. ಎತ್ತಪ್ಪ ಕಾರು ಹಂಗೆ ಹೇಳ್ಬಾರ್ದು, ಎಟ್ಲೆ ಕಾರ್ನೇ ವಿಧಾನಸೌಧಕ್ಕೆ ಹೋಗ್ಬೇಕು, ದೇರೇಂದ್ರ ಗೋಪಾಲ್ ಅವ್ರು ಬಂದ್ಬಿಟ್ರು. ಬರ್ತೀನಪ್ಪ ಅನ್ನೋದಾದ್ರೆ ಧನ್ಯವಾದಗಳು. ಕಣ್ಣಿಂದ ನೋಡಿದ್ದು ಕಿವಿಯಿಂದ ಕೇಳಿದ್ದು ಮಾತ್ರ ನಾನು ಹೇಳೋದು.